ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 13ನೇ ಅಧ್ಯಾಯ 14ನೇ ವಚನದ 2ನೇ ಭಾಗ. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ 2 ತಿಂಗಳು ಸಹ ನಮ್ಮನ್ನು ದೇವರಾಗಿರುವಂಥ ಕರ್ತನ ವಿಶೇಷವಾಗಿ ನಡೆಸಿದ್ದಾರೆ. ಕಳೆದ 2 ತಿಂಗಳು ನಿಮಗೆ ಸಂಭವಿಸಲ್ಪಟ್ಟಂಥ ಅಪಘಾತಗಳು ಮಾತ್ರವಲ್ಲದೆ ಕೊರತೆ, ದುಃಖ, ವೇದನೆ, ರೋಗ, ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಸಹ ನೀವು ಬದುಕಿಕೊಳ್ಳುವ ಹಾಗೆಯೂ ಜೀವ ಸ್ವರೂಪನಾದಂಥ ದೇವರಾದ ಯೇಸುವನ್ನು ಆರಾಧಿಸುವ ಹಾಗೆಯೂ ಕರ್ತನು ತಾನೇ ಅನುಗ್ರಹಿಸಿದರು. ಹೊಸದಾದಂಥ ಈ ತಿಂಗಳಲ್ಲಿ ಹೊಸದಾದಂಥ ನಿರೀಕ್ಷೆಯೊಟ್ಟಿಗೆ ನೀವು ಬಂದಿದ್ದೀರಿ. ಕರ್ತನು ಅನುದಿನವೂ ಹೊಸದನ್ನೇ ಕೊಡಲಿಕ್ಕೆ ಶಕ್ತನು. ಮಾತ್ರವಲ್ಲದೆ ಈ ತಿಂಗಳನ್ನು ಸಹ ದೇವರಾಗಿರುವಂಥ ಕರ್ತನು ನಿಮ್ಮನ್ನು, ನಿಮ್ಮ ಮನೆಯನ್ನು ಆಶೀರ್ವದಿಸುವಂಥ ವಿಷಯದಲ್ಲಿ ಅವರು ವಾಗ್ದಾನವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಇನ್ನೂ ಕೊರತೆಯಲ್ಲಿ ಇದ್ದೀರಾ? ಕುಟುಂಬ ಬೇಡವಾದಂಥ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ಮಾರ್ಪಟ್ಟಾಗಿದೆಯಾ? ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನೇಕ ವೈಮನಸ್ಸುಗಳು ಮಾತ್ರವಲ್ಲದೆ ಒಡೆಯಲ್ಪಟ್ಟಂಥ ಸ್ಥಿತಿಯಲ್ಲಿ, ನಿಮ್ಮ ಜೀವಿತ ಒಡೆಯಲ್ಪಟ್ಟಂಥ ಸ್ಥಿತಿಯಲ್ಲಿ ಇರುವುದಾದರೂ ಸಹ ದೇವರಾಗಿರುವಂಥ ಕರ್ತನು ಈ ಹೊಸ ತಿಂಗಳಲ್ಲಿ ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೋಸ್ಕರವಾಗಿ ಶಕ್ತರಾಗಿ ಇದ್ದಾರೆ. ಈ ಆಶೀರ್ವಾದಗಳನ್ನು ನೀವು ಸ್ವೀಕರಿಸಲಿಕ್ಕೆ ಏನು ಮಾಡಬೇಕು ಗೊತ್ತಾ? ನಿಮ್ಮ ಜೀವಿತವನ್ನು ಮಾತ್ರವಲ್ಲದೆ ನಿಮ್ಮ ಮನೆಯನ್ನು ಕರ್ತನಿಗೆ ಸಮರ್ಪಿಸಿಕೊಡುವಂಥದ್ದು. ಹೌದು, ದೇವರ ಸಮ್ಮುಖದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಯಾವಾಗಲೂ ಸಹ ನಿರಂತರವಾದಂಥ ಪ್ರಾರ್ಥನೆಗೆ ಒಪ್ಪಿಸಿಕೊಡ್ರಿ. ನಿಮ್ಮ ಮನೆಯ ಆಲಯ ಎಂಬುದಾಗಿ ಹೇಳಿ ತಿಳಿದುಕೊಳ್ಳ್ರಿ. ಪ್ರತಿದಿನವೂ ಸಹ ಪ್ರಾರ್ಥನೆಯನ್ನು, ಆರಾಧನೆಗಳನ್ನು ಕರ್ತನಿಗೆ ಘನವಾದದ್ದನ್ನು ಸಲ್ಲಿಸ್ರಿ. ಅದರ ಮಾತ್ರವಲ್ಲದೆ ಕರ್ತನಿಗೆ ಕೊಡುವಂತಹ ವಿಷಯಗಳಲ್ಲೂ ಸಹ ನಂಬಿಗಸ್ತರಾಗಿ ಒಪ್ಪಿಸಿಕೊಡ್ರಿ. ನೀವು ಕೊಡುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿರುವುದಾದರೂ ಸಹ ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಆಶೀರ್ವದಿಸುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿದ್ದಾರೆ. ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಕುಟುಂಬವನ್ನು ಕರ್ತನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಓಬೇದೋಮನು ಅವನ ಕುಟುಂಬದವರೆಲ್ಲರೂ ಸಹ ಕರ್ತನಿಗೆ ಭಯಭಕ್ತಿ ಉಳ್ಳವರಾಗಿ ದೇವರಾಗಿರುವಂಥ ಯೇಸು ಕರ್ತನ ಆ ಪ್ರಸನ್ನತೆಯನ್ನು ಸೂಚಿಸಲ್ಪಡುವಂಥ ಮಂಜುಷಕ್ಕೆ ಅವರು ಸರಿಯಾದಂಥ ಘನವನ್ನು ಸಲ್ಲಿಸಿದರು. ಈಗ ನಿಮ್ಮ ಮನೆ ಅಂದರೆ ನೀವು ದೇವರಿಗೆ ಮಂಜುಷವಾಗಿ ಇದ್ದೀರಿ. ನೀವು ಕುಟುಂಬವಾಗಿ ಕರ್ತನ ಸಮ್ಮುಖದಲ್ಲಿ ಅವರಿಗೆ ಸಲ್ಲಿಸಬೇಕಾದಂಥ ಘನತೆಯನ್ನು, ಗೌರವವನ್ನು ಸಲ್ಲಿಸುವಾಗ ದೇವರಾಗಿರುವಂಥ ಕರ್ತನು ನಿಮ್ಮನ್ನು, ನಿಮ್ಮ ಮನೆಯನ್ನು, ಓಬೇದೋಮನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸುವ ಪ್ರಕಾರವಾಗಿ ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದಾರೆ. ಈ ಹೊಸ ತಿಂಗಳಿನಲ್ಲಿ ನಿಮ್ಮ ಕುಟುಂಬವನ್ನು ಕರ್ತನ ಸಮ್ಮುಖದಲ್ಲಿ ತರಲಿಕ್ಕೆ ಮರೆಯಬೇಡ್ರಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನಿಗೆ ಓಬೇದೋಮನು ಸಮರ್ಪಿಸಿಕೊಂಡ ಪ್ರಕಾರವಾಗಿ ಸಮರ್ಪಿಸಿಕೊಳ್ಳುವುದಾದರೆ ನಿಶ್ಚಯವಾಗಿ ದೇವರಾಗಿರುವಂಥ ಕರ್ತನು ತಾನು ವಾಗ್ದಾನ ಮಾಡಿರಲ್ಪಟ್ಟ ಪ್ರಕಾರವಾಗಿ ಓಬೇದೋಮನನ್ನು, ಅವನಿಗಿರುವಂಥ ಮನೆಯನ್ನು, ಅವನಿಗೆಲ್ಲವನ್ನು ಸಹ ಆಶೀರ್ವದಿಸಿದ ಪ್ರಕಾರವಾಗಿ ನಿಮ್ಮನ್ನು ಸಹ, ನಿಮ್ಮ ಕುಟುಂಬ, ನಿಮ್ಮ ಮನೆಯೆಲ್ಲವನ್ನ ಸಹ ಆಶೀರ್ವಾದ ಮಾಡುವವರಾಗಿದ್ದಾರೆ. ಇತರ ಜನಗಳು ನಿಮ್ಮ ಆಶೀರ್ವಾದವನ್ನು ನೋಡುವ ಹಾಗೆ ಕರ್ತನು ಈ ನೂತನವಾದಂಥ ತಿಂಗಳಿನಲ್ಲಿ ನಿಮ್ಮನ್ನು ಅವರು ಅಭಿವೃದ್ಧಿಪಡಿಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಓಬೇದೋಮನು ಮಾತ್ರವಲ್ಲದೆ ಅವನ ಜೀವಿತ ಕುಟುಂಬವೆಲ್ಲವೂ ಸಹ ನಿಮ್ಮ ಪ್ರಸನ್ನತೆಯನ್ನು ಸೂಚಿಸಲ್ಪಡುವಂಥ ಮಂಜುಷಕ್ಕೆ ತಾವು ಘನವನ್ನು, ಗೌರವವನ್ನು ಸಲ್ಲಿಸಿದ ಪ್ರಕಾರವಾಗಿ ನಾವು ಒಬ್ಬೊಬ್ಬರು ಸ್ವಾಮಿ ನಮ್ಮನ್ನು ನಿಮಗೆ ಆಲಯವಾಗಿ, ಮಂಜುಷವಾಗಿ ಒಪ್ಪಿಸಿಕೊಡುತ್ತೇವೆ. ನಿಮಗೆ ಸಲ್ಲಿಸುವಂಥ ಘನತೆಗಳನ್ನು ಸಲ್ಲಿಸುತ್ತೇವೆ ಅಪ್ಪ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.